ಸರ್, ಬಜೆಟ್ನ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ಕೃಷಿಕರಿಗೆ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಮತ್ತು ಕೃಷಿ ಚಟುವಟಿಕೆಗಳ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಬಜೆಟ್. ಸುಮಾರು 7.7 ಕೋಟಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಕೊಡ್ತಕ್ಕಂಥದ್ದನ್ನದ ಅದು 5 ಲಕ್ಷದವರೆಗೂ ಹೆಚ್ಚಿದ್ದಾರೆ, 3 ಲಕ್ಷದಿಂದ 5. ಇದೊಂದು ಕೃಷಿಕರಿಗೆ ಉತ್ತಮವಾದಂಥ ಬೆಳವಣಿಗೆ. ಸಕಾಲದಲ್ಲಿ ರಸಗೊಬ್ಬರ ಬೇಕಾದಾಗ, ಬೀಜ ಬೇಕಾದಾಗ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಒಂದು. ಮತ್ತು ಇನ್ನೊಂದು 5 ವರ್ಷಗಳ ಮುಂದಿನ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಮತ್ತು ಕೃಷಿ ಚಟುವಟಿಕೆ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಮಂಡಿಸಿರ್ತಕ್ಕಂಥ ಇದೊಂದು ಅತ್ಯುತ್ತಮವಾದಂಥ ಬಜೆಟ್. ಆತ್ಮನಿರ್ಭರ ಭಾರತ ಸ್ಮಾರ್ಟ್ ಆಪ್ಗಳಿಗೆ 10 ಕೋಟಿಯಿಂದ 20 ಕೋಟಿವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಕ್ಕಂಥದ್ದು ಕೂಡ ಉತ್ತಮವಾದಂಥ ಬೆಳವಣಿಗೆ. IITಗಳಲ್ಲಿ 60,000ದಿಂದ 1,20,000ವರೆಗೂ ಸೀಟ್ಗಳನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಉತ್ತಮವಾದಂಥ ಬೆಳವಣಿಗೆ. ಬಡವರ ಮಕ್ಕಳಿಗೆ ತಾಂತ್ರಿಕ ಶಿಕ್ಷಣಕ್ಕೆ ಅನುಕೂಲ ಆಗ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಬಜೆಟ್. ಮತ್ತು ಮುಂದಿನ 5 ವರ್ಷಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಟಿಂಕರಿಂಗ್ ಲ್ಯಾಬ್ಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು ಕೂಡ ಉತ್ತಮವಾದಂಥ ಬೆಳವಣಿಗೆ. ಬಡವರ ಮಕ್ಕಳು ಓದ್ತಕ್ಕಂಥವ್ರು ಸರ್ಕಾರಿ ಶಾಲೆಗಳಲ್ಲಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ಇದೊಂದು ಬಜೆಟ್ಟು. ಮತ್ತು ಬಜೆಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಕೂಡ ಹೆಚ್ಚು ಮಾಡಿದ್ದಾರೆ, ಅದರಿಂದ ಹೆಚ್ಚು ಜನರಿಗೆ ಅನುಕೂಲ ಆಗ್ತದೆ. ಮತ್ತು ಅಂಡಮಾನ್ ನಿಕೋಬಾರ್ ಅಷ್ಟೇ ಅಲ್ಲದೆ ದೇಶದಲ್ಲಿ ಮೀನುಗಾರಿಕೆ ಚಟುವಟಿಕೆಯನ್ನು ಹೆಚ್ಚಿಸಲಿಕ್ಕೆ ಬಜೆಟ್ನಲ್ಲಿ ಸಾಕಷ್ಟು ರಿಯಾಯಿತಿಗಳನ್ನು ಘೋಷಣೆ ಮಾಡಿದ್ದಾರೆ. ಮೀನುಗಾರಿಕೆ ಚಟುವಟಿಕೆಗೆ ಅನುಕೂಲ ಆಗೋ ರೀತಿಯಲ್ಲಿ ಇದೊಂದು ಬಜೆಟ್ ಇದೆ. ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು ಅಥವಾ ಏಮ್ಸ್ ಇರ್ಬೋದು, ಅಲ್ಲ, ಯಾವುದು ಕೂಡ ಒಂದು ಭದ್ರಾ ಮೇಲ್ದಂಡೆ ಯೋಜನೆ ಈಗಾಗಲೇ ಬಜೆಟ್ನಲ್ಲಿ ಬಂದೋಗಿದೆ. ಹಣ ರಿಲೀಸ್ ಮಾಡ್ಬೇಕಷ್ಟೇ, ಅದಕ್ಕೆ ಮತ್ತೊಮ್ಮೆ ಅದನ್ನು ಬಜೆಟ್ನಲ್ಲಿ ಘೋಷಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದು ಕ್ಯಾಬಿನೆಟ್ ಮುಂದೆ ತಂದು ಹಣ ರಿಲೀಸ್ ಮಾಡಿ